ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸರ್ಕಾರಿ ಕೆಲಸದಲ್ಲಿ ಇದ್ದುಕೊಂಡು ಕೊರಳಿಗೆ ಐಡಿ ಕಾರ್ಡ್ಗಳನ್ನು ಹಾಕಿಕೊಂಡು ಪ್ರತಿಭಟನೆ ಮಾಡಿರುವುದು ಕಾನೂನಾಬಾಹಿರವಾಗಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಾಹಿರವಾಗಿ ನಿನ್ನೆ ಹೋರಾಟ ಮಾಡಿದ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿಯವರ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಎದುರು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಫೆಬ್ರವರಿ 13ರಂದು ಮಹಾನಗರ ಪಾಲಿಕೆ ಸದಸ್ಯ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಹಲ್ಲೆ ಆರೋಪ ಮಾಡಿ ಪಾಲಿಕೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕೊರಳಿಗೆ ಐಡಿ ಕಾರ್ಡ್ ಹಾಕಿಕೊಂಡು ಪ್ರತಿಭಟಿಸಿರುವುದು ಖಂಡನಾರ್ಹ. ಒಂದು ವೇಳೆ ಅವರ ಮೇಲೆ ನಿಜವಾಗಿಯೂ ಹಲ್ಲೆ ನಡೆದಿದ್ರೆ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಬೇಕು. ಜನಸಾಮಾನ್ಯರಂತೆ ರಸ್ತೆಗಿಳಿದು ಹೋರಾಟ ಮಾಡುವುದು ಕಾನೂನು ಬಾಹಿರ ಎಂದು ಆರೋಪಿಸಿದ ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದ್ರು. ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಮೊನ್ನೆ ದಿನಾಂಕ 12ನೇ ತಾರೀಕು ಕಲಬುರಗಿ ಝೋನಲ್ 3 ಆಯುಕ್ತರು ಮತ್ತು ಅಲ್ಲಿಯ ಸಿಬ್ಬಂದಿ ಅಧಿಕಾರಿಗಳು ಇಸ್ಲಾಮಾಬಾದ್ ಕಾಲೋನಿಯ ವಾರ್ಡ್ ನಂಬರ್ 4ರಲ್ಲಿ ಏನೋ ಒಂದು ಶೌಚಾಲಯ ತೆರವುಗೊಳಿಸೋಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯರು ಅಲ್ಲಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಕರಳು ಪಟ್ಟು ಹಿಡಿದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ. ಅದು ನಾವು ಕೂಡ ಖಂಡಿಸ್ತೇವೆ. ಆದರೆ ಅದು ಘಟನೆ ಆದ ದಿನವೇ ಇಲ್ಲಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ಸಿಬ್ಬಂದಿಗಳು ಮಹಾನಗರ ಪಾಲಿಕೆಯ ಸಂಪೂರ್ಣ ಅಧಿಕಾರಿಗಳು ಏನು ಹೋರಾಟ ಮಾಡಿದ್ರೆ ಅದು ಒಂದು ಏನಪ್ಪ ಅಂದರೆ ಜನ ಮೆಚ್ಚುವಂಥ ಕೆಲಸ ಆಗ್ತಿತ್ತು. ಆದರೆ ನೀವು ಅದು ಘಟನೆ ಆದ ಮರುದಿನ ನಿನ್ನೆ 13ನೇ ತಾರೀಕು ನೀವು ಬೆಳಿಗ್ಗೆ ಇದು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಅಧಿಕಾರಿಗಳು ತಮ್ಮ ಕೆಲಸಕ್ಕೆ ಬಂದು ಒಂದು ಹಾಜರಾತಿಯಲ್ಲೂ ಸಿಗ್ನೇಚರ್ ಮಾಡುವ ಮುಖಾಂತರ ನೀವೇನಪ್ಪ ಅಂದ್ರೆ ಥಂಬ್ ಒತ್ತುವಂಥ ಮುಖಾಂತರ ನೀವೇನು ನಿನ್ನೆ ಹೋರಾಟ ಮಾಡಿದ್ದೀರಲ್ಲ ಅದು ಕಾನೂನು ಬಾಹಿರವಾಗಿದ್ದು. ಆ ಕೂಡಲೇ ನೀವು ನಿನ್ನೆ ಏನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಏನಪ್ಪ ಅಂದರೆ ನೀವು ಇಲ್ಲಿಯ ಸಿಬ್ಬಂದಿ ಅಧಿಕಾರಿಗಳು ಮನವಿ ಕೊಟ್ಟಿದ್ದೀರಿ. ಮನವಿ ಕೊಡುವ ಸಂದರ್ಭದಲ್ಲಿ ನೀವು ಏನಪ್ಪ ಅಂದರೆ ಕೊಳ್ಳಗೆ ಐಡಿ ಕಾರ್ಡ್ ಹಾಕೊಟ್ಟಿದ್ದೀರಿ. ಇದು ನಾಚಿಕೆಗೇಡಿ ಸಂಗತಿ. ಇದು ನಿಮಗಷ್ಟೇ ಅಲ್ಲ, ಇದು ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಅವಮಾನ ಆಗುವಂಥ ಕೆಲಸ ಕಾಣ್ತಾ ಇದೆ. ಕೂಡಲೇ ಏನಪ್ಪ ಅಂದ್ರೆ ನಿನ್ನೆ ನೀವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀರಿ. ಮನವಿ ಕೊಡುವ ಮುಖಾಂತರ ಪಾದಯಾತ್ರೆಯಾಗಿ ನೀವೇನು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಕೂಡ ನೀವು ಮನವಿ ಕೊಟ್ಟಿದ್ದೀರಿ. ಅದು ಯಾವುದೇ ಒಂದು ಪರ್ಮಿಷನ್ ತಗೊಲಾರದೆ ಕಾನೂನು ಬಾಹಿರವಾಗಿ ನೀನು ಹೋರಾಟ ಮಾಡಿದ್ದೀರಿ. ಅದು ಸಂಪೂರ್ಣವಾಗಿ ನಾವು ಖಂಡನೆ ಮಾಡ್ತಾಯಿದ್ದೀವಿ. ನಿಮಗೆ ಏನೇ ಅನ್ಯಾಯ ಆದರೂ ಸರ್ಕಾರಿ ಅಧಿಕಾರಿಗಳು ಇದ್ದೀರೋ ನಿಮಗೆ ಏನೇ ಅನ್ಯಾಯ ಆದರೂ ಸಂಬಂಧಪಟ್ಟ ಠಾಣೆಗೆ ನೀವು ಪ್ರಕರಣ ದಾಖಲಿಸಬಹುದಾಗಿತ್ತು. ಆದರೆ ಯಾವುದೇ ಒಂದು ಪ್ರಕರಣ ದಾಖಲಿಸದೆ ನೀವೇನಪ್ಪ ಅಂದ್ರೆ ನೇರವಾಗಿ ನಿನ್ನೆ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆಗೆ ನೀವು ಮನವಿ ಕೊಟ್ಟಿದ್ದಲ್ಲ ಅದು ಇವತ್ತು ನಾವು ಖಂಡನೆ ಮಾಡ್ತಾಯಿದ್ದೀವಿ. ನಿಮಗೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಒಂದು ಸೂಚನೆ ಇದೆ. ನೀವು ಬೇಕಾದರೆ ನೀವು ಹೋರಾಟ ಮಾಡಬೇಕಾಗಿತ್ತು. ನಾವು ಕೂಡ ಅದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೇವೆ. ನಮ್ಮ ಕಲಬುರಗಿ ಕನ್ನಡ ಪರ ಸಂಘಟನೆ ಕೂಡ ಬೆಂಬಲ ಕೊಡ್ತಾಯಿತ್ತು. ನೀವು ನಿನ್ನೆ ಏನು ಹೋರಾಟ ಮಾಡಿದ್ದೀರಲ್ಲ ನೀವು ರಜೆ ತೆಗೆದುಕೊಂಡು ನಿಮ್ಮದೇ ಆದಂಥ ಒಂದು ಯೂನಿಯನ್ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ಮಾಡಿದರೆ ಅದು ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತಾಯಿತ್ತು, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಒಳ್ಳೆಯ ಹೆಸರು ಬರ್ತಾಯಿತ್ತು. ಆದರೆ ನೀವು ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀವು ಮನವಿ ಕೊಟ್ಟಿರಲ್ಲ ಅದು ಖಂಡಿತವಾಗಿ ಮೂರ್ಖತನ, ನಾಚಿಕೆಗೇಡಿ ಸಂಗತಿ. ಇದು ಪ್ರತಿಯೊಬ್ಬರು ಅದು ನಗುವಂಥ ವಿಷಯ. ನೀವು ಮಹಾನಗರ ಪಾಲಿಕೆಗೆ ಅನ್ಯಾಯ ಆದರೆ ಮಹಾನಗರ ಪಾಲಿಕೆ ಕೊಳ್ಳಕ್ಕೆ ಟ್ಯಾಗ್ ಹಾಕೊಂಡು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀವು ಮನವಿ ಕೊಡ್ತೀನಿ. ಇದು ಹೇಸಿಗೆಡ ಕೆಲಸ ಅಂತ ಹೇಳ್ತಾ ಇದ್ದೀನಿ. ಕೂಡಲೇ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆಯವರು ಅಧಿಕಾರಿಗಳನ್ನು ಮತ್ತು ಇಲ್ಲಿಯ ಸಿಬ್ಬಂದಿಗಳನ್ನು SIಗಳನ್ನು ಏನಪ್ಪ ಅಂದ್ರೆ ನಿನ್ನೆ ಯಾರು ವಿಡಿಯೋ ಇದೆ, ಕ್ಯಾಮ್ರಾ ಇದೆ, ಯಾರು ನಿನ್ನೆ ಮಹಾನಗರ ಪಾಲಿಕೆ ಕೆಲಸಕ್ಕೆ ಬಂದಿದ್ದರು, ಯಾರು ಪಂಚ್ ಮಾಡಿದರು, ಪ್ರತಿಯೊಬ್ಬರನ್ನು ತನಿಖೆ ಮಾಡಿ ಕೂಡಲೇ ಅವರನ್ನು ಅಮಾನತು ಮಾಡಬೇಕು. ಒಂದು ವೇಳೆ ನೀವು ಏನಾದರೂ ಅಮಾನತು ಮಾಡದಿದ್ದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಮುಂದೆ ಒಂದು ಟೆಂಟ್ ಹೊಡೆಯುವ ಮುಖಾಂತರ ಸತ್ಯಾಗ್ರಹ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಒಂದು ವೇಳೆ ಅದಕ್ಕೂ ಮನೆಯದೇ ಇದ್ದರೆ ನಾವು ಅರಬತ್ತಲವಾಗಿ ನಾವು ಕಲಬುರಗಿಯ ಜಗತ್ ವೃತ್ತದಲ್ಲಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿ ಬರೆಯುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಂತ ಈ ಪ್ರತಿಭಟನೆಯಲ್ಲಿ ಸಂಘಟನೆಯ ಅಜಯ್ ಟೆಂಗೆ, ವೀರೇಶ್ ಬಿರನ್, ಸತೀಶ್ ಕಡೂನ್, ಪರ್ವತ್ ಪುಟ್ಗಿ, ಪಪ್ಪು ಬಿದಾಪುರ್, ಶಾಂತು ಡೊಣ್ಣೂರ್ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.